ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು KPC ಟೈಮ್ಸ್. ಸೊ 11th ಮಾರ್ಚ್ ರಿಲೇಟೆಡು ಮೋಸ್ಟ್ ಇಂಪಾರ್ಟೆಂಟ್ ಒನ್ಲೈನ್ ಕರೆಂಟ್ ಅಫೇರ್ಸ್ನ ನಾವು ಡಿಸ್ಕಸ್ ಮಾಡ್ಕೊಳ್ಳೋಣ. ಸೊ ನೀವು ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕ್ಕೆ ಹೋಗಬೇಡಿ. ಅದೇ ಥರ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಂಡಿರಿ, ಲೇಟೆಸ್ಟ್ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಇರುತ್ತೆ. ನೋಟ್ಸು PDFಸ್ಗಳಿಗೋಸ್ಕರ ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ಫಸ್ಟ್ ಬಂದ್ಬಿಟ್ಟು ಸ್ವೀಡನ್ ಇಂಡಿಯಾ ಹೆಲ್ತ್ ಹಬ್ಬು, ಇದು ಎಲ್ಲಿ ಕ್ರಿಯೇಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅಥವಾ ಎಲ್ಲಿ ಬರುತ್ತೆ ಇದು ಅಂತ ಹೇಳ್ಬಿಟ್ಟು ಕೇಳಿದ್ರೆ ನಮಗೆ ಆನ್ಸರ್ ಬಂದ್ಬಿಟ್ಟು ಏಮ್ಸ್ ಡೆಲ್ಲಿ ಅಲ್ಲ, ಏಮ್ಸ್ ಜೋಧ್ಪುರ್ ರಾಜಸ್ಥಾನದಲ್ಲಿ ಏನಿದೆಯಲ್ಲ, ಸೊ ಅಲ್ಲಿ ಇದು ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ರೀಸೆಂಟಾಗಿ ವರ್ಚುವಲ್ ಆಗಿ ಒಂದು ವರ್ಚುವಲ್ ಸಮಿಟ್ ನಡೆದಿತ್ತು ಅಂತಂದರೆ ಫಿಸಿಕಲ್ ಆಗಿರಲಿಲ್ಲ ಅಂತಂದರೆ ಆನ್ಲೈನ್ ಮೂಲಕ ಒಂದು ಸಮಿಟ್ನ ಆರ್ಗನೈಸ್ ಮಾಡ್ಕೊಂಡಿದ್ರು ಇಂಡಿಯಾ ಮತ್ತು ಸ್ವೀಡನ್ ಮಧ್ಯದಲ್ಲಿ. ಇವಾಗ ಸ್ವೀಡನ್ ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನ್ ನಮಗೆ ಏನು ಬೇಕು. ಸೊ ಸ್ವೀಡನಿನ ಕ್ಯಾಪಿಟಲ್ ಏನಿರುತ್ತೆ, ಸ್ವೀಡನಿನ ಕ್ಯಾಪಿಟಲ್ ಬಂದ್ಬಿಟ್ಟು ಸ್ಟಾಕ್ಹೋಮ್. ಅದಾದಮೇಲೆ ಸ್ವೀಡನಿನ ಕರೆನ್ಸಿ ಬಂದ್ಬಿಟ್ಟು ಸ್ವೀಡಿಷ್ ಕ್ರೋನಾ ಅಂತ. ಸೊ ಈ ವರ್ಚುವಲ್ ಸಮಿಟು ಇಂಡಿಯಾ ಮತ್ತು ಸ್ವೀಡನ್ ಮಧ್ಯದಲ್ಲಿ ಕಂಡಕ್ಟ್ ಆಗಿತ್ತು. ಸೊ ಇದರಲ್ಲಿ ಡಿಸ್ಕಷನ್ಸ್ ಯಾವುದಾದ್ರ ಮೇಲೆ ಮಾಡ್ಕೊಂಡಿದ್ರು ಅಂತಂದರೆ ಹೆಲ್ತ್ ಕೇರ್ ಮೇಲೆ, ಅದಾದಮೇಲೆ ಬಯೋಟೆಕ್ ಮೇಲೆ, ಸ್ಮಾರ್ಟ್ ಸಿಟೀಸ್ ಮೇಲೆ, ಅದಾದಮೇಲೆ ಸ್ಮಾರ್ಟ್ ಗ್ರಿಡ್ ಮೇಲೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ, ಸರ್ಕ್ಯುಲರ್ ಎಕಾನಮಿ ಮೇಲೆ, ಇವೆಲ್ಲದ್ರ ಮೇಲೂ ಕೂಡ ಕೀ ಡಿಸ್ಕಷನ್ಸ್ನ ಇವರು ಕ್ರಿಯೇಟ್ ಮಾಡ್ಕೊಂಡಿದ್ರು. ಅದರಲ್ಲಿ ಹೇಳಿರುವಂಥದ್ದು ಏನು ಅಂತಂದರೆ, ಇದು ಸ್ವೀಡನ್ ಇಂಡಿಯಾ ಹೆಲ್ತ್ ಹಬ್ ಏನಿದೆಯಲ್ಲ ಅದನ್ನು ಇವರು ರಾಜಸ್ಥಾನ ಏಮ್ಸ್ ಜೋಧ್ಪುರ್ ಏನಿದೆಯಲ್ಲ ಅಲ್ಲಿ ಕ್ರಿಯೇಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಅದ್ರ ಜೊತೆಗೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ನೀವು ನೋಟ್ ಮಾಡ್ಕೋಬೇಕು ಅಂತಂದರೆ, ಸ್ವೀಡನ್ ಬಂದ್ಬಿಟ್ಟು ಇವಾಗ ISA ಜಾಯ್ನ್ ಆಗುತ್ತೆ. ISA ಅಂತಂದರೆ ಏನು, ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ನ ಸ್ಟಾರ್ಟ್ ಮಾಡಿದ್ದೆ ನಮಗೆ ಇಂಡಿಯಾ ಮತ್ತು ಫ್ರಾನ್ಸ್ ಸೇರಿಕೊಂಡು ಇದನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದಿತ್ತು. ಸೊ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ಗೆ ಜಾಯ್ನ್ ಆಗೋದನ್ನು ಕೂಡ ಸ್ವೀಡನ್ನಲ್ಲಿ ಅನೌನ್ಸ್ ಮಾಡ್ಕೊಂಡಿದ್ದಿತ್ತು. ಇಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸು ನೆನ್ಪಿಟ್ಕೊಂಡಿರಿ. ಅದಾದಮೇಲೆ ರೀಸೆಂಟಾಗಿ ಯಾವ INS 1,00,000 ಹೈಡ್ರಾಕ್ಸಿಕ್ಲೋರೋಕ್ವಿನು, ಈ ಟ್ಯಾಬ್ಲೆಟ್ಸ್ ಯಾವುದಕ್ಕೆ ಬರೋದು ಹೈಡ್ರಾಕ್ಸಿಕ್ಲೋರೋಕ್ವಿನ್ ಅಂತಂದರೆ, ಈ ಟ್ಯಾಬ್ಲೆಟ್ಸ್ ಬಂದ್ಬಿಟ್ಟು ನಮಗೆ ಕೊರೋನಾ ವೈರಸ್ಗೆ ಟ್ರೀಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಇರುವಂಥದ್ದು. ಈ 1,00,000 ಹೈಡ್ರಾಕ್ಸಿಕ್ಲೋರೋಕ್ವಿನ್ ಟ್ಯಾಬ್ಲೆಟ್ಸು ಅದಾದಮೇಲೆ 1,000 ಮಿಲಿಯನ್ ಟನ್ಸ್ ಅಷ್ಟು ರೈಸು ಮಡಗಾಸ್ಕರ್ಗೆ ಕ್ಯಾರಿ ಮಾಡಿರೋವಂಥದ್ದು ಯಾವ INS ಅಂತ ಕೇಳಿದ್ರೆ ಅದು ಬಂದ್ಬಿಟ್ಟು INS ಜಲಾಶ್ವ ಅಂತ. ಈ ಥರದ ಕ್ವೆಶನ್ಸ್ ಅಂತೂ ಯೂಶ್ವಲಾಗಿ ಕೇಳ್ತಾನೆ ಇರ್ತಾರೆ. ಸೊ ಇದ್ರ ಬಗ್ಗೆ ನೋಡ್ಕೊಂಡಿರಿ, ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಅಂತಂದರೆ ರೀಸೆಂಟಾಗಿ ಮಡಗಾಸ್ಕರಲ್ಲಿ ತುಂಬ ಜಾಸ್ತಿ ಫ್ಲಡ್ ಬಂದಿತ್ತು, ತುಂಬಾ ಸಿವಿಯರ್ ಆಗೋಗ್ಬಿಟ್ಟಿದೆ ಫ್ಲಡ್ಡಿನ ಸಿಚುವೇಶನ್ ಮಡಗಾಸ್ಕರಲ್ಲಿ. ಸೊ ಅದಕ್ಕೋಸ್ಕರ INS ಜಲಾಶ್ವ ಇದು 1,000 ಮಿಲಿಯನ್ ಟನ್ಸ್ ಅಷ್ಟು ರೈಸು, ಅದಾದಮೇಲೆ 1,00,000 ಹೈಡ್ರಾಕ್ಸಿಕ್ಲೋರೋಕ್ವಿನ್ ಟ್ಯಾಬ್ಲೆಟ್ಸು ಇವೆಲ್ಲದೂ ಕೂಡ ಕ್ಯಾರಿ ಮಾಡ್ಕೊಂಡಿತ್ತು ಮಡಗಾಸ್ಕರ್ಗೆ. ಯಾಕಂತಂದರೆ ಮಡಗಾಸ್ಕರಲ್ಲಿ ಇವಾಗ ತುಂಬ ಜಾಸ್ತಿ ಫ್ಲಡ್ಸ್ ಇದೆ. ಅದ್ರ ಜೊತೆಗೆ ನಾವು ನೋಡ್ಕೋಬೇಕು ಅಂತಂದರೆ ಮಾರ್ಚ್ 2020 ಹೋದ ವರ್ಷ ಮಾರ್ಚಲ್ಲೂ ಕೂಡ ಇಂಡಿಯಾ ಏನು ಮಾಡಿತ್ತು, 600 ಟನ್ಸ್ ಅಷ್ಟು ರೈಸ್ನ ಅಸಿಸ್ಟೆನ್ಸ್ ಥರ ಮಡಗಾಸ್ಕರ್ಗೆ ಡೆಲಿವರ್ ಮಾಡ್ಕೊಂಡಿದ್ದಿತ್ತು. ನೆಕ್ಸ್ಟು ನಾವು ನೋಡ್ಕೋಬೇಕು ಅಂತಂದರೆ ಇಲ್ಲಿ ನಮಗೆ ಅಪಾರ್ಚುನಿಟಿ ಇಂಡೆಕ್ಸ್ 2021 ರಿಲೀಸ್ ಯಾರು ಮಾಡಿದ್ದಾರೆ, ಅಪಾರ್ಚುನಿಟಿ ಇಂಡೆಕ್ಸ್ 21 ರಿಲೀಸು ಲಿಂಕ್ಡ್ಇನ್ ಮಾಡಿದೆ. ಸೊ ಲಿಂಕ್ಡ್ಇನ್ ಬಂದ್ಬಿಟ್ಟು ಈಗ ಯಾವ ಥರ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ಸ್ ಇದೆಯಲ್ಲ ಆ ಥರ ಇದು ಒಂಥರ ಎಲ್ಲ ಬಿಸ್ನೆಸ್ ರಿಲೇಟೆಡು ಅಂತ, ಇಲ್ಲ ಅಂತಂದರೆ ಎಂಪ್ಲಾಯೀಸು ಅವರೆಲ್ಲರೂ ಮಾಡ್ಕೊಂಡಿರೋವಂಥದ್ದೊಂದು ಪ್ರೊಫೈಲ್ ಅದು ಅಂತಂದರೆ ಅವ್ರಿಗೂ ಕೂಡ ಒಂದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಟೈಪು ಅಂತ ಹೇಳ್ಬಿಟ್ಟು ಕೇಳ್ಬೋದು. ಬಟ್ ಇಲ್ಲಿಂದ ಜಾಬ್ ಅಪಾರ್ಚುನಿಟೀಸ್ ಗೊತ್ತಾಗುತ್ತೆ. ಈಗ ಎಕ್ಸಾಂಪಲ್ ಯಾರಾದರೂ ಒಬ್ಬರು CEO ಇದ್ದಾರೆ, ಇಲ್ಲಾಂತಂದರೆ ಯಾರು ಎಂಪ್ಲಾಯ್ ಇದ್ದಾರೆ ಅಂತಂದರೆ ಅವ್ರ ರಿಲೇಟೆಡ್ ಡೇಟಾನೆಲ್ಲನೂ ಕೂಡ ಇದರಲ್ಲಿ ಅಪ್ಲೋಡ್ ಮಾಡ್ಕೊಂಡಿರ್ತಾರೆ. ಸೊ ಅದರಲ್ಲಿ ಅವರು ಲಿಂಕ್ ಮಾಡ್ಕೊಂಡಿರ್ಬೋದು ಒಂದು ಪ್ರೊಫೈಲಿಂದ ಇನ್ನೊಂದು ಪ್ರೊಫೈಲ್ ಜೊತೆಗೆ ಅಂತ ಹೇಳ್ಬಿಟ್ಟು ಅದನ್ನು ಲಿಂಕ್ಡ್ಇನ್ ಅಂತ ಹೇಳ್ಬಿಟ್ಟು ಕರೆಯುವಂಥದ್ದು. ಸೊ ಅದಕ್ಕೆ ಅದರಲ್ಲಿ ಅವರು ಅಪಾರ್ಚುನಿಟಿ ಇಂಡೆಕ್ಸ್ 2021 ರಿಲೀಸ್ ಮಾಡಿದ್ದಾರೆ. ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಾಗುತ್ತೆ ಅಂತಂದರೆ SAಯಲ್ಲಿ ಯೂಸ್ ಮಾಡ್ಕೊಂಡಿರ್ಬೋದು 85% ಅಷ್ಟು ವುಮೆನ್ ಏನಿದಾರಲ್ಲ, 85% ಅಷ್ಟು ಇಂಡಿಯನ್ ವುಮನ್ನು ಪ್ರಮೋಷನ್ನ ಮಿಸ್ ಮಾಡ್ಕೊತಾರಂತೆ ಜೆಂಡರ್ ಬೇಸಿಸ್ ಮೇಲೆ. ಸೊ ವುಮನ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಪ್ರಮೋಷನ್ ಕೊಡಲ್ಲ ಅಂತ ಹೇಳ್ಬಿಟ್ಟು ಈ ಹೈಲೈಟ್ಸು ನಮಗೆ ಹೇಳುತ್ತೆ. ಈ ಇಂಡೆಕ್ಸಲ್ಲಿ ಅವರು ಹೈಲೈಟ್ ಮಾಡ್ಕೊಂಡಿದ್ದಾರೆ. ಅದೇ ಥರ ನಾವು ಏಷ್ಯಾದಲ್ಲಿ ನೋಡ್ಕೋಬೇಕು ಅಂತಂದರೆ ಏಷ್ಯಾ ಪೆಸಿಫಿಕ್ ರೀಜನಲ್ಲಿ 60% ಅಷ್ಟು ವುಮನ್ನಿಗೆ ಈ ಥರ ಆಪರ್ಚುನಿಟೀಸು ಅಂತಂದರೆ ಪ್ರಮೋಷನ್ ಆಪರ್ಚುನಿಟೀಸ್ ಮಿಸ್ ಆಗುತ್ತೆ. ಅದ್ರ ಜೊತೆಗೆ 10ರಲ್ಲಿ 9 ವುಮನ್ನು ಏನಿದಾರಲ್ಲ, 10ರಲ್ಲಿ 9 ವುಮನ್ನು ಅವ್ರಿಗೆ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗಿದೆ ಈ ಕೊರೋನಾ ವೈರಸ್ಸು ಪ್ಯಾಂಡಮಿಕ್ಕಿಂದ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದಾದಮೇಲೆ ನಮಗೆ NPCI ಅಂತಂದ್ರೆ ಏನು, ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ರೀಸೆಂಟಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಜೊತೆ ಪೇಮೆಂಟ್ಸ್ಗೋಸ್ಕರ ಒಂದು ಪಾರ್ಟ್ನರ್ಶಿಪ್ ಮಾಡಿಕೊಂಡು ಏನು ಲಾಂಚ್ ಮಾಡಿದೆ ಅಂತ ಕೇಳಿದ್ರೆ ನಮಗೆ ಇದು ರೂಪೇ ಸಾಫ್ಟ್ POS ಅಂತ ಲಾಂಚ್ ಮಾಡಿದೆ. ಸೊ ಇದ್ರ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ನ ಇವಾಗ ನೋಡ್ಕೊಂಡ. ರೂಪೇ ಸಾಫ್ಟ್ POS ಅಂತ. ಸೊ ರೂಪೇ ಅಂತಂದರೆ ನಮ್ಗೆ ಗೊತ್ತು, ಈಗ ವೀಸಾ, ಮಾಸ್ಟರ್ ಕಾರ್ಡ್ ಆ ಥರ ಯಾವ ಥರ ಇದೆಯಲ್ಲ ಆ ಥರ ಇಂಡಿಯಾದೇ ಒಂದು ರೂಪೇ ಅಂತ ಹೇಳ್ಬಿಟ್ಟು ಲಾಂಚ್ ಮಾಡ್ಕೊಂಡಿರುವಂಥದ್ದು NPCI ಮೂಲಕ. ಇದು ಬರೀ ಇಂಡಿಯಾದಲ್ಲೇ ಇದೆಯಾ ಅಂತ ಕೇಳಿದ್ರೆ ಇಲ್ಲ, ಇದು ಬೇರೆ ಕಂಟ್ರೀಸ್ಗಳಲ್ಲೂ ಕೂಡ ಅವೈಲೇಬಲ್ ಇದೆ. ಇದರಲ್ಲಿ POS ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡ್ವಿ. POS ಅಂತಂದರೆ ಏನು, POS ಅಂತಂದರೆ ನಮಗೇನಾಗುತ್ತೆ ಅಂತಂದರೆ ಪಾಯಿಂಟ್ ಆಫ್ ಸೇಲ್ ಅಂತ.
POS ಅಂತಂದರೆ ಏನಾಗುತ್ತೆ, ಪಾಯಿಂಟ್ ಆಫ್ ಸೇಲ್ ಟರ್ಮಿನಲ್ಸ್. ಇದರಲ್ಲಿ ಏನು ಮಾಡ್ಕೊಂಡಿದ್ದಾರೆ ಅಂತಂದರೆ, ಈ ರೂಪೇ ಸಾಫ್ಟ್ POS ಅಂತಂದರೆ ಇವಾಗ ಕೆಲವೊಂದು ಆ್ಯಂಡ್ರಾಯ್ಡ್ ಫೋನ್ಸ್ಗಳಲ್ಲಿ NFC ಟೆಕ್ನಾಲಜಿ ಇರುತ್ತೆ. NFC ಟೆಕ್ನಾಲಜಿ ಕೆಲವೊಂದು ಆ್ಯಂಡ್ರಾಯ್ಡ್ ಫೋನ್ಸಲ್ಲಿ ಇರುತ್ತೆ. NFC ಅಂತಂದರೆ ಏನು? NFC ಅಂತಂದರೆ ನಮಗೆ ನಿಯರ್ ಫೀಲ್ಡ್ ಕಮ್ಯುನಿಕೇಷನ್. NFC ಅಂತಂದರೆ ನಮಗೆ ನಿಯರ್ ಫೀಲ್ಡ್ ಕಮ್ಯುನಿಕೇಷನ್. ಇದು ಕೆಲವೊಂದು ಆ್ಯಂಡ್ರಾಯ್ಡ್ ಫೋನ್ಸ್ಗಳಲ್ಲಿ ಇರುತ್ತೆ. ಸೊ ಆ ಆ್ಯಂಡ್ರಾಯ್ಡ್ ಫೋನ್ಸ್ ಏನು ಮಾಡ್ಕೊಬೇಕು ಅಂತಂದರೆ, ಒಂದು ಅಪ್ಲಿಕೇಶನ್ನ ಲಾಂಚ್ ಮಾಡ್ತಾರೆ. ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ಅದನ್ನೇ ಫೋನ್ನೇ ಒಂಥರ ಪಾಯಿಂಟ್ ಆಫ್ ಸೇಲ್ ಟರ್ಮಿನಲ್ಸ್ ಥರ ಯೂಸ್ ಮಾಡ್ಕೊಂಡಿರ್ಬೋದು. ಅಂತಂದರೆ ಇವಾಗ ನಾವು ಯಾವ ಥರ ಪೆಟ್ರೋಲ್ ಬಂಕಲ್ಲಾಗಿರ್ಬೋದು, ಇಲ್ಲ ಅಂತಂದರೆ ಬೇರೆ ಕಡೆ ಏನಾದರೂ ನಾವು ಪರ್ಚೇಸ್ ಮಾಡ್ಕೊಳಕ್ಕೆ ಹೋಗ್ಬೇಕಾದ್ರೆ ಕಾರ್ಡ್ ಯಾವ ಥರ ನಾವು ಕೊಡ್ತೀವಿ, ಕೆಲವೊಂದು ಕಾರ್ಡ್ ಮಷಿನ್ ನೋಡ್ಕೋಬೋದು ನೀವು, ವೈಫೈ ಎನೇಬಲ್ಡ್ ಇರುತ್ತೆ. ಅಂತಂದರೆ ಜಸ್ಟ್ ಕಾರ್ಡ್ನ ನೀವು ಟ್ಯಾಪ್ ಮಾಡಿದ್ರೆ 2000 ರೂಪೀಸ್ ಒಳಗಡೆ ಟ್ರಾನ್ಸಾಕ್ಷನ್ ಅದು ಕಟ್ ಆಗ್ತಾ ಇರುತ್ತೆ. ಸೊ ಡೈರೆಕ್ಟಾಗಿ ಪಿನ್ ಹಾಕೋ ಅವಶ್ಯಕತೆಯೂ ಇಲ್ಲ, ಜಸ್ಟು ಟ್ಯಾಪ್ ಮಾಡ್ಕೊಂಡಿರ್ಬೋದು. ಅದೇ ಥರ ಇವರೊಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು NFC ಯೂಸ್ ಮಾಡಿಕೊಂಡು ಇವರು ಕಾರ್ಡಿಂದ ಕಾಂಟ್ಯಾಕ್ಟ್ಲೆಸ್ಸು ಪೇಮೆಂಟ್ನ ತೊಗೋಬೇಕು ಅಂತ. ಬಟ್ ಇದರಲ್ಲಿ ಲಿಮಿಟ್ ಬಂದ್ಬಿಟ್ಟು 5000 ರೂಪೀಸು ಮ್ಯಾಕ್ಸಿಮಮ್ ಅಂತ ಇಟ್ಟಿರ್ತಾರೆ. ಸೊ ಇಷ್ಟು ಕೆಲವೊಂದು ಪಾಯಿಂಟ್ಸು ಇಂಪಾರ್ಟೆಂಟು ನೆನ್ಪಿಟ್ಕೊಂಡಿರಿ. ಅದಾದಮೇಲೆ ಇಂಡಿಯಾದು ಬಿಗ್ಗೆಸ್ಟ್ ಕಿಡ್ನಿ ಡಯಾಲಿಸಿಸ್ ಹಾಸ್ಪಿಟಲು ಅಂತಂದರೆ ಫ್ರೀ ಆಫ್ ಚಾರ್ಜ್ ಕಿಡ್ನಿ ಡಯಾಲಿಸಿಸ್ ಮಾಡ್ಕೊತಾರೆ. ಸೊ ಅದು ಎಲ್ಲಿ ಓಪನ್ ಆಗಿದೆ ಅಂತಂದರೆ ಗುರುದ್ವಾರ ಬಾಂಗ್ಲಾ ಸಾಹಿಬ್, ಡೆಲ್ಲಿಯಲ್ಲಿ ಇರುವಂಥದ್ದು. ಸೊ ಇಲ್ಲಿ ಗುರುದ್ವಾರ ಆಗಿರೋದ್ರಿಂದ ಸೊ ಇಲ್ಲಿ ಸಿಕ್ಕಿಸಮ್ಮು ಅವ್ರು ಪ್ರಾಕ್ಟೀಸ್ ಮಾಡ್ಕೊತಾ ಇರ್ತಾರೆ. ಸೊ ಅವರು ಸೊಸೈಟಿಗೆ ಸರ್ವಿಸಸ್ ಪ್ರೊವೈಡ್ ಮಾಡ್ತಾ ಇರ್ತಾರೆ. ಅದ್ರ ಜೊತೆಗೆ ಅವರು ಫ್ರೀ ಊಟನೂ ಕೂಡ ಪ್ರೊವೈಡ್ ಮಾಡ್ತಾರೆ. ಅದಕ್ಕೆ ಅವರು ಲಂಗರ್ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಇದನ್ನು ಕೂಡ ಅದರಲ್ಲಿ ಪ್ರೊವೈಡ್ ಮಾಡ್ತಾ ಇರ್ತಾರೆ. ನೆಕ್ಸ್ಟು ನಾವು ನೋಡ್ಕೋಬೇಕು ಅಂತಂದರೆ ನಮಗೆ ಇಲ್ಲಿ ಫೆಬ್ರವರಿ ಮಂತಲ್ಲಿ ICC ಮೆನ್ಸ್ ಪ್ಲೇಯರ್ ಆಫ್ ದ ಮಂತ್ ಅವಾರ್ಡು, ಸೊ ICC ಮೆನ್ಸ್ ಪ್ಲೇಯರ್ ಆಫ್ ದ ಇಯರ್ ಅವಾರ್ಡ್ ಎಲ್ಲ ಕೊಡ್ತಾ ಇದ್ದಾರೆ. ಬಟ್ ಇವಾಗ ಮಂತ್ಗೂ ಕೂಡ ಕೊಡ್ತಾ ಇದ್ದಾರೆ. ಮೆನ್ಸ್ ಪ್ಲೇಯರ್ ಆಫ್ ದ ಮಂತು, ಈ ಥರ ಮಂತ್ ಅವಾರ್ಡು ಕೂಡ ಕೊಡ್ತಾ ಇದ್ದಾರೆ. ಅದರಲ್ಲಿ ಮೆನ್ನಿಗೆ ಸಿಕ್ಕಿರುವಂಥದ್ದು ರವಿಚಂದ್ರನ್ ಅಶ್ವಿನ್ ಅವ್ರಿಗೆ. ಅದಾದಮೇಲೆ ಚೀಫ್ ಮಿನಿಸ್ಟರ್ ಆಫ್ ಉತ್ತರಾಖಂಡ್ ರೀಸೆಂಟಾಗಿ ರಿಸೈನ್ ಮಾಡಿದವರು ಯಾರು ಅಂತಂದರೆ ತ್ರಿವೇಂದ್ರ ಸಿಂಗ್ ರಾವತ್ ಅಂತ. ಅದಾದಮೇಲೆ BBC ಇಂಡಿಯನ್ ಸ್ಪೋರ್ಟ್ಸ್ ವುಮನ್ ಆಫ್ ದ ಇಯರ್ ಅವಾರ್ಡ್ ಯಾರಿಗೆ ಕೊಟ್ಟಿದ್ದಾರೆ? ಇದು ಕೊನೇರು ಹಂಪಿ ಅವ್ರಿಗೆ. ಸೊ ಇವರು ಚೆಸ್ ಪ್ಲೇಯರು. ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಇದು. ಫುಡ್ ವೇಸ್ಟ್ ಇಂಡೆಕ್ಸ್ ರಿಪೋರ್ಟ್ 2021 ರಿಲೀಸ್ ಮಾಡಿದ್ದು UNEP, ಯುನೈಟೆಡ್ ನೇಷನ್ಸ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್ ಅಂತ. ನೆಕ್ಸ್ಟು ಇಂಡಿಯಾದು ಫಸ್ಟು ಫಾರೆಸ್ಟ್ ಮೆಡಿಸಿನ್ ಸೆಂಟರು ಎಲ್ಲಿ ಇನಾಗ್ರೇಟ್ ಮಾಡಿದ್ದಾರೆ? ಉತ್ತರಾಖಂಡಲ್ಲಿ ಇದನ್ನು ಇನಾಗ್ರೇಟ್ ಮಾಡ್ಕೊಂಡಿದ್ದಾರೆ. ಇಂಡೋನೇಷ್ಯಾ ಕರೆನ್ಸಿ ಏನಿದೆ ಅಂತ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಕೊಂಡಿರಿ. ಇಲ್ಲಾಂತಂದರೆ #ಫಾರೆಸ್ಟ್ ಅಂತ ಅಟ್ಲೀಸ್ಟ್ ಕಮೆಂಟ್ ಮಾಡ್ಕೊಂಡಿರಿ. ಅಂತಂದರೆ ನೀವು ಫುಲ್ ವಿಡಿಯೋ ನೋಡಿದಿರ ಅಂತ ಹೇಳ್ಬಿಟ್ಟು ನಂಗೆ ಗೊತ್ತಾಗುತ್ತೆ. ಅದ್ರ ಜೊತೆಗೆ ಏನಾಗುತ್ತೆ ಅಂತಂದರೆ ನೀವು ಕಮೆಂಟ್ ಮಾಡಿದ್ರೆ ಸ್ವಲ್ಪ ಯೂಟ್ಯೂಬ್ಗೂ ಕೂಡ ಇಷ್ಟ ಆಗುತ್ತೆ. ಸೊ ಈ ಥರ ಒಂದು ಪೇಜ್ ಇದೆ, ಅದರಲ್ಲಿ ಚಾನಲ್ ಇದೆ, ಅದರಲ್ಲಿ ಹೇಳ್ಕೊಡ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ಇಂಟ್ರಾಕ್ಷನ್ ಅಂತ ಹೇಳ್ಬಿಟ್ಟು ನೋಡ್ಕೊತಾರೆ. ಸೊ ಅದಕ್ಕೆ ಕಮೆಂಟ್ ಮಾಡೋದನ್ನ ಮರೆಯೋಕ್ಕೆ ಹೋಗಬೇಡಿ. ನಿಮಗೆ ನೋಟ್ಸು PDFಸ್ಗಳು ಬೇಕಾಗಿದ್ದರೆ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ.